ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ ನಾನು ಹೇಮಾ. ಇವತ್ತು ಡಿಫ್ರೆಂಟ್ ಆಗಿ ಟಾಪಿಕ್ ತಂದಿದ್ದೀನಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ವರ್ಡ್ಸ್. ಆ 4 ಆಪ್ಷನ್ಸ್ ನಾನು ಏನು ಕೊಟ್ಟಿದ್ದೀನೋ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಷ್ಟಕ್ಕೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಆನ್ಸರ್ ಬಂದಿರುತ್ತೆ. ಸುಮ್ಮನೆ ಫ್ಲೂಕಾಗಿ ಅದು ತೆಗೆದು ಅದಕ್ಕೆ ಹಾಕ್ಬಿಟ್ವಿ ಆ ಥರ ಅಲ್ಲ. ಯಾಕೆ ಅದನ್ನು ಹಾಕ್ಬಿಟ್ವಿ, ರೀಸನ್ ಏನು, ಉದ್ದೇಶ ಏನು, ರೂಲ್ಸ್ ಏನು, ಗ್ರಾಮರ್. ಓಕೆನಾ. ನಂಬರ್ 1 ಪಾಯಿಂಟ್ ತುಂಬ ಈಸಿಯಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್. ಓಕೆನಾ. ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕ್ಲಾಸ್ ಹೋಗೋಣ. ಫಸ್ಟ್ ಸೆಂಟೆನ್ಸ್ ತಗೋಣ. ಐ ಆಮ್ ಡ್ಯಾಶ್ ಸ್ಟೋರಿ. ಆಪ್ಷನ್ಸ್ ಕೊಡ್ತೀನಿ ನೋಡಿ, ಇಲ್ಲೇ ಬರೀತೀನಿ ಆಪ್ಷನ್ಸು. ರೀಡ್, ರೀಡ್ಸ್ ಮತ್ತೆ ರೀಡಿಂಗ್. ನಾನು ಫುಲ್ ಆಪ್ಷನ್ಸ್ ಬರ್ಬಿಡ್ತೀನಿ, ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಐ ಹ್ಯಾವ್ ಡ್ಯಾಶ್ ವರ್ಕ್. ಐ ಹ್ಯಾವ್ ಡ್ಯಾಶ್ ಮೈ ವರ್ಕ್. ಡೂ, ಡಸ್, ಡನ್, ಡ್ಯಾಶ್ ಸ್ಟೋರಿ, ರೀಡ್, ರೀಡ್ಸ್, ರೀಡಿಂಗ್. ಐ ಹ್ಯಾವ್ ಡ್ಯಾಶ್ ಮೈ ವರ್ಕ್. ಡೂ, ಡಸ್, ಡನ್ ಆ್ಯಂಡ್ ದಿಸ್ ಇಸ್ ಡಿಡ್. ಈಗ ಲಾಸ್ಟ್ ಸೆಂಟೆನ್ಸ್ ಡ್ಯಾಶ್ ಸ್ಟೋರಿ, ರೀಡ್, ರೀಡ್ಸ್, ರೀಡಿಂಗ್. ಐ ಹ್ಯಾವ್ ಡ್ಯಾಶ್ ಮೈ ವರ್ಕ್. ಡೂ, ಡಸ್, ಡನ್, ಡಿಡ್. ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಈಗ ನಾವು ಥರ್ಡ್ ಒನ್ಲಿ she is dash letter. Write, writes, write ಅಥವಾ writing. ಓಕೆನಾ. ಫೋರ್ತ್ ಒನ್ ಹೋಗೋಣ. They did not dash in the park. ಇದಕ್ಕೆ ಪ್ಲೇ, ಪ್ಲೇಯಿಂಗ್, ಫುಲ್ ಆಪ್ಷನ್ಸ್ ಇದು ಕ್ವಶನ್ಸ್ ಬರ್ಕೊಡ್ತೀನಿ ವಿತ್ ಆಪ್ಷನ್ಸ್. ಫಸ್ಟ್ ಒನ್, ಐ ಆಮ್ ಡ್ಯಾಶ್ ಸ್ಟೋರಿ, ರೀಡ್, ರೀಡ್ಸ್, ರೀಡಿಂಗ್. ಐ ಹ್ಯಾವ್ ಡ್ಯಾಶ್ ಮೈ ವರ್ಕ್. ಡೂ, ಡಸ್, ಡನ್, ಡಿಡ್. ಶಿ ಇಸ್ ಡ್ಯಾಶ್ ಲೆಟರ್, ರೈಟ್ಸ್, ರೈಟ್, ರೈಟಿಂಗ್. ದೇ ಡಿಡ್ ನಾಟ್ ಡ್ಯಾಶ್ ಇನ್ ದ ಪಾರ್ಕ್. ಪ್ಲೇ, he does not dash ice cream. Like, likes, like. Okay, he does not dash the ice cream. Like, likes, dash a story. ಅದರಲ್ಲಿ ರೀಡ್, ರೀಡ್ಸ್, ರೀಡಿಂಗ್ ಅಂತ ಇದೆ. ಓಕೆನಾ. ಅದರಲ್ಲಿ ಕೆಲವೊಂದು ಫಾರ್ಮುಲಾ ಅಂದರೆ ಕೆಲವೊಂದು ರೂಲ್ಸ್ ಇದೆ. am, is, was, where, these are followed by ing ಅಂತ ಇದೆ. ಒಂದು ರೂಲ್ಸ್ ಇದೆ ನಮ್ಮ ಇಂಗ್ಲಿಷ್ ಗ್ರಾಮರ್. ಅಂದ್ರೆ ಆಮ್, ಇಲ್ಲಿ ಆಮ್ ಇದೆ ನೋಡಿ, ಇಲ್ಲಿ ಆಮ್ ಇದೆ, ಇಲ್ಲಿ ಆಮ್ ನಾನು ಹೇಳ್ತಿದ್ದೀನಿ. ಆಮ್ is, was, where are followed by ing. So I am reading story. But this is over. Am, is, was, where followed. These are followed by ing. Okay. I have dashed my work. Do, does, done, did. ಇಲ್ಲಿ ಇನ್ನೊಂದು ಫಾರ್ಮುಲಾ ಏನು ಅಂದ್ರೆ ಹ್ಯಾಸ್, ಹ್ಯಾಡ್, ಹ್ಯಾವ್. These are followed by past participle. ಓಕೆನಾ. ಅರ್ಥ ಆಯ್ತಾ ನಿಮಗೆ. ಆಸು, ಹ್ಯಾಡು, ಹ್ಯಾವು ಫಾಲೋಡ್ ಬೈ ಪಾಸ್ಟ್ ಪಾರ್ಟಿಸಿಪಲ್ ಯಾವಾಗಲೂ ಅಷ್ಟೇ. ಓಕೆ. ಇಟ್ ಇಸ್. ಸೊ ನೀವು ಕೇಳ್ಬೋದು ವರ್ಕ್ 1 ಅಂದರೆ ಏನು, ಯಾವುದು, ವರ್ಕ್ 2 ಅಂದರೆ ಯಾವುದು, ವರ್ಕ್ 3 ಅಂದರೆ ಯಾವುದು. ಇವಾಗ ವರ್ಕ್ 3ನೇ ನಾವು ನೋಡಿರೋದಲ್ವಾ. ವರ್ಕ್ 1 ಅಂದರೆ ಡೂ, ಅಂದರೆ ಡಿಡ್. ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದೀವಿ ನೋಡಿ. ನೆಕ್ಸ್ಟ್ ಒನ್, ಶಿ ಇಸ್ ರೈಟಿಂಗ್ ಎ ಲೆಟರ್. ದಿಸ್ ಇಸ್ ಸಿಮಿಲರ್ ಟು ದ ಫಸ್ಟ್ ಒನ್. ಐ ಆಮ್ ರೀಡಿಂಗ್ ದ ಸ್ಟೋರಿ ತರನೇ ಇದೆ. ಶಿ ಇಸ್, ಇಲ್ಲೂ ಅಷ್ಟೇ ಆಮ್, ಇಸ್, ವಾಸ್, ವೇರ್ ಆರ್ ಫಾಲೋಡ್ ಬೈ ing. ಸೊ ಅಲ್ಲಿಗೆ ನಮಗೆ ರೈಟಿಂಗ್. ಐ ಆಮ್ ರೀಡಿಂಗ್ ಸ್ಟೋರಿ ಆಯ್ತಾ, ing ಬರುತ್ತೆ.
ಯಾವಾಗ am is was where ಅಂದಾಗ. So the first one and the third one are similar. They did not dash in the past. She is writing letter. Reading ನೋಡಿ am is was where ಎಲ್ಲ ಬಂದ್ರೆ ಇದಾಯ್ತು ರೀಡಿಂಗ್ ಆಯ್ತು. She is writing a letter ing. ಓಕೆನಾ. They did not dash in the park. They played. ನನಗೆ ಪ್ಲೇ ಅಂತ ಹೇಳಿದ್ದೀನಿ. ಯಾಕೆ ಏನ್ರಿ ಇಡಿ ಮತ್ತೆ ಐ ಎನ್ ಜಿ ಬರಲ್ಲ ಇಲ್ಲಿ, ಇವೆರಡೂ ಬರಲ್ಲ. ದೇ ಆರ್ ಫಾಲೋಡ್ ಬೈ ವರ್ಬ್. ದೇ ಆರ್ ಫಾಲೋಡ್ ಬೈ ವರ್ಬ್. ಓಕೆನಾ. ದೇ ಆರ್ ಫಾಲೋಡ್ ಬೈ ವರ್ಬ್. ಇಲ್ಲಿ he does not like ice cream. ಇಡಿ ಐ ಎನ್ ಜಿ ಎಸ್ ಯಾವುದು ಬರಲ್ಲ ಇಲ್ಲಿ, ಓನ್ಲಿ ವರ್ಬ್. ಅಂದ್ರೆ he does not story I have done my work. She is writing letter. They did not play in the park. He does not like the ice cream. ಇಲ್ಲಿ ನಾವು ವರ್ಬ್ 1 2 3 ಅಂದ್ರೆ ವರ್ಬ್ 1 ಇದಿರಬಹುದು ಏನದು do, ವರ್ಬ್ 2 did, ವರ್ಬ್ 3 ನಾವೇನು has had have followed by past participle. ಓಕೆನಾ. ಇವತ್ತಿನ ಟಾಪಿಕ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಇವತ್ತಿನ ಕ್ಲಾಸ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡಿದ್ರೆ ಇವತ್ತಿನ ಕ್ಲಾಸು ನಾ ಹೇಳಿದ್ನಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವೆರಿ ಡಿಫ್ರೆಂಟ್. ನಾನು ಹೇಳಿರೋ ಪ್ರತಿಯೊಂದು ಆನ್ಸರ್ಗೆ ರೀಸನ್ ಇದೆ, ಗ್ರಾಮರ್ ರೂಲ್ಸ್ನ ಫಾಲೋ ಮಾಡಿ. ಓಕೆನಾ. ನಾಳೆ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಆಟಿಲ್ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ, ನಿಮ್ಗೆ ಏನೋ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೇಟಾ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಇನ್ನೇನೋ ಸಜೆಷನ್ಸ್ ಕೊಡೋಂಗಿದೆ ದಯವಿಟ್ಟು ನನಗೆ ಕೊಡಿ, ನಾನು ತಗೊಳ್ತೀನಿ. ಓಕೆನಾ. ಇವತ್ತಿನ ಕ್ಲಾಸ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ನಾನು ಹೇಮ ಉಪ್ಪಲ್ಲ. ಎಲ್ಲರಿಗೂ ನಮಸ್ಕಾರ. ಹೊಸಬ್ರು ಯಾರಾದರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.